ಎಸ್, ನಾವಿಬ್ರು ಈಗ ವೇದಿಕೆ ಮೇಲೆ ನಿಂತಿದ್ದೀವಿ. ಸೊ ಮೊದಲೇದಾಗಿ ನಾವು ಇಬ್ರು ಸೇರಿ ನಾವು ಎಜೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಸಿನಿಮಾ ಅಯೋಗ್ಯ ಪಾರ್ಟ್ 1 ಅಲ್ಲಿ ಅದ್ಭುತವಾಗಿರುವಂಥ ಹಾಡುಗಳು, ಆ್ಯಂಡ್ ನಾವಿಬ್ರು ಕುತ್ಕೊಂಡು ಅದೇ ಮಾತಾಡ್ತಿದ್ವಿ. ಈಸ್ ಟ್ರೂಲಿ ಅ ಮ್ಯಾಜಿಕಲ್ ಕಂಪೋಸರ್. ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ. ಬಿಕಾಸ್ ಅವ್ರು ಕೊಟ್ಟಿರೋವಂಥ ಹಾಡುಗಳಿರ್ಬೋದು, ಆ ಟ್ಯೂನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬಾ ಹಾರ್ಟ್ ಟಚಿಂಗ್ ಆ್ಯಂಡ್ ಸೀನ್ ತಕ್ಕ ಹಾಗೆ ಅದು ತುಂಬಾ ಮ್ಯಾಚ್ ಆಗುತ್ತೆ. ಆ್ಯಂಡ್ ಹಾಡುಗಳು ಅಷ್ಟೇ, ನಮ್ಮಿಬ್ಬರು ಸಿನಿಮಾದಲ್ಲಿ ಅದ್ಭುತವಾಗಿರುವಂಥ ಹಾಡುಗಳು ಬಂದಿದೆ. ಅಫ್ಕೋರ್ಸ್ ಇದರಲ್ಲೂ ನಮ್ಮ ಬ್ಯಾಟ್ನಿನಲ್ಲೂ ಒಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಅಂಡ್ ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಆಗಿತ್ತು ನಮಗೆ. ಸೊ ನಮ್ಮಿಬ್ರ ಖುಷಿ ಏನು ಅಂದ್ರೆ ನಾವಿಬ್ರು ಸಿನಿಮಾ ಮಾಡಿರುವಂತ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಅಂಡ್ 3 ಹಾಡುಗಳು ಕೂಡ ಹಿಟ್ ಆಗಿರುವಂಥದ್ದು. ಐ ಮೀನ್ ಇವತ್ತು ರಿಲೀಸ್ ಆಗಿದೆ. ಅದು ನನಗೆ ನಂಬಿಕೆ ಇದೆ ಈ ಸಾಂಗ್ ತುಂಬಾ ಚೆನ್ನಾಗಿ ಆಗತ್ತೆ ಅಂತ. ಸೊ ಈ ಹಾಡಿಂದ ನಾವು ವಿ ಆರ್ ಸ್ಟಾರ್ಟಿಂಗ್ ಅ ಪ್ರಮೋಷನ್ಸ್. ಸೊ ತುಂಬಾ ಖುಷಿ ಇದೆ, ಒಂದು ಒಳ್ಳೆ ಹಾಡು ಮೂಲಕ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ. ಚೇತುಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಅದ್ಭುತವಾಗಿರುವಂಥ ಲಿರಿಕ್ಸ್. ಆ್ಯಂಡ್ ನನ್ನ ಚೇತು ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ. ಚೇತುಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಒಬ್ಬ ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಹಾಡಲ್ಲಿ, ಎಷ್ಟು ಹೊಗಳಿದ್ರೆ ಅದಕ್ಕೆ ಮಿತಿನೇ ಇಲ್ಲ, ಎಂಡೇ ಇಲ್ಲ. ಅಷ್ಟು ಹೋಗ್ಲಿ ಅಷ್ಟು ಹೊಗಳಿಕೆ ಇರುತ್ತೆ ಹಾಡು ಆ ಲಿರಿಕ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಚೇತು. ಹಾಗೆ ಮಾಸ್ತಿ ಕನ್ನಡದ ಆಸ್ತಿ. ನಿಜವಾಗ್ಲೂ ಆಸ್ತಿನೇ ನೀವು. ಯಾಕೆಂದ್ರೆ ನಾನು ಸಿನಿಮಾ ನೋಡಿದೆ, ಫಸ್ಟ್ ಹಾಫು ಅಪ್ಪ ನಾನು ಹೇಳಿದೆ ಈ ಅರ್ಧ ಗಂಟೆ ಸಿನಿಮಾ ಮುಗಿಸ್ಬಿಡಲ್ಲಪ್ಪ ಅಂತಂದೆ. ಎಷ್ಟಿದೆ ಡ್ಯೂರೇಷನ್ ಅಂತ ಕೇಳಿದೆ. 1.25 ಗಂಟೆ ಇದೆ ಫಸ್ಟ್ ಹಾಫು. ಓದೋದೇ ಗೊತ್ತಾಗಲ್ಲ. ಚೇರ್ ಮೇಲೆ ಕಾಲು ಎತ್ಕೊಂಡು ಒಬ್ರು ನಗ್ತಾ ಇದ್ರು. ಅವ್ರು ಯಾರು ಅಂತ ರಿಲೀಸ್ ದಿವಸ ಹೇಳ್ತೀನಿ. ಇಲ್ಲೇ ಅವ್ರೆ ನಮ್ಮ ಎದುರುಗಡೆ ಕಾಲು 2 ಎತ್ಬಿಟ್ಟಿದ್ರು ಮೇಲಕ್ಕೆ, ಚೇರಿಂದ ಎತ್ಕೊಂಡು ನಗ್ತಾ ಇದ್ರು. ಸರ್ ನೀವಿಗೆಲ್ಲ ಮಾಡ್ಬಿಟ್ಟಿದ್ದಾರೆ, ಹಿಂದ್ಗಡೆ ಇದ್ರು. ಕಾಲು 2 ಮೇಲೆ ಕೊಟ್ಟಾಗಿತ್ತು. ಇರಿ ಸರ್ ಸ್ವಲ್ಪ ಇರಿ ಸರ್ ಅಂತ. ಕಡೆ ಸೀನು ಸ್ಪೆಷಲ್ ಎಂಟ್ರಿ. ಅಫ್ಕೋರ್ಸ್ ನಿಮಗೆ ಸಾಧು ಸಾರ್ ಮ್ಯಾಜಿಕ್ ಮಾಡ್ತಾರೆ ಥಿಯೇಟರ್ ಒಳಗೆ. ಅವ್ರ ಎಂಟ್ರಿ ಬರ್ದಿದ್ದೀರ ಎಲ್ಲಗಳು ಮಾತ್ರ ವಂಡರ್ಫುಲ್. ಮಸ್ತ್, ವಂಡರ್ಫುಲ್. ಹಾಗೆ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫರ್, ಭರ್ಜರಿ ಮೋಹನ್ ಮಾಸ್ಟರ್. ತುಂಬಾ ಸಿಂಪಲ್, ತುಂಬಾ ಕ್ಯೂಟ್ ಆಗಿ ನೋಡಿದ ತಕ್ಷಣ ಎಂಥವ್ರು ಕೂಡ ಸ್ಟೆಪ್ಸ್ ಮಾಡುವಂತ ಒಂದು ಕೊರಿಯೋಗ್ರಫಿ. ತುಂಬಾ ಕಷ್ಟ ಇದೆ. ಕಾಲ್ ತಿರುಗ್ಸಕ್ಕಾಗಲ್ಲ, ಕೈ ತಿರುಗ್ಸಕ್ಕಾಗಲ್ಲ ಅಂತ ಎಂತವ್ರು ಕೂಡ, ಅಜ್ಜಿ ಕೂಡ ಈ ತರ ಒಂದು ಹುಕ್ ಸ್ಟೆಪ್ ಆತರ ತುಂಬಾ ಮುದ್ದಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಹಾಡಲ್ಲಿ ಅಲ್ಲಿ ಇದ್ದಂಥ ಡಾನ್ಸರ್ಸ್ ಆಗಿರ್ಬೋದು, ನಮ್ಮ ಕೋ ಡಾನ್ಸರ್ಸ್ ಆಗಿರ್ಬೋದು, ಅವರೆಲ್ಲ ತುಂಬಾ ಸೀನಿಯರ್ಸ್, ಆಲ್ಮೋಸ್ಟ್ ಲೈಕ್ 15-20 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದ್ದಂಥ ಡಾನ್ಸರ್ಸ್ಗಳು. ಸೊ ನನಗೆ ಇಟ್ ವಾಸ್ ಫಸ್ಟ್ ಆಪರ್ಚುನಿಟಿ, ನನಗೆ ಫಸ್ಟ್ ಟೈಮ್ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿರೋವಂಥದ್ದು. ಸೊ ಟು ಆಲ್ ದ ಲೇಡೀಸ್ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಉರಿ ಬಿಸಿಲಲ್ಲಿ ನಾವು ಶೂಟ್ ಮಾಡಿರೋಂಥ ಹಾಡು ಖಂಡಿತವಾಗ್ಲು. ಅಲ್ಲಿ ಹಲವಾರು ಥರ ಫೈಟಿಂಗ್ಸ್ ಎಲ್ಲ ಆಗಿದೆ. ನನಗೆ ಇವತ್ತು ಮಹೇಶ್ ಅವ್ರ ವೇದಿಕೆ ಮೇಲೆ ಬಂದಾಗ ಅವ್ರು ಹೇಳ್ತಿರ್ಬೇಕಾದ್ರೆ, ಸಿನಿಮಾ ಅಂತ ಬಂದಾಗ ಇಲ್ಲ ಒಂದು ಕುಟುಂಬ ಅಂತ ಬಂದಾಗ ಜಗಳ ಆಗತ್ತೆ, ಫೈಟ್ ಆಗತ್ತೆ, ಮಾತು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಎಲ್ಲ ಆಗತ್ತೆ. ಬಟ್ ಅದನ್ನೆಲ್ಲ ಮರೆತು ಇವತ್ತು ಸಿನಿಮಾಗೆ ಅಂತ ಬಂದಾಗ ನಮ್ಮ ಸಿನಿಮಾ ಅದನ್ನೆಲ್ಲ ಓವರ್ಕಮ್ ಮಾಡಿ, ಅವನ್ನೆಲ್ಲ ಫರ್ಗಿವ್ ಮಾಡಿ ಸಿನಿಮಾ ಚೆನ್ನಾಗಾಗ್ಲಿ, ಸಿನಿಮಾ ಮಾಡೋಣ, ಖುಷಿಯಾಗಿರೋಣ. ಸೊ ಇವತ್ತು ಈ ಸಿನಿಮಾ ಈ ವೇದಿಕೆ ಮೇಲೆ ಇವತ್ತಿನ ಹಾಡು ರಿಲೀಸ್ ಆದಾಗ ನಾನು ಪ್ರತಿಯೊಬ್ಬರು ಮಾತಾಡ್ತಿರ್ಬೇಕಾದ್ರೆ ಕೆಲವರು ಎಷ್ಟೊಂದು ವಿಷಯನ ಮರೆತು ಮಾತಾಡ್ತಿದ್ದಾರೆ ಖುಷಿಯಾಗಿ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ನಾವು ಹೀಗೆ ಇರಬೇಕು ಎಲ್ರೂ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ಸ, ಮ್ಯಾನೇಜರ್ಸ, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಆಕ್ಚುಲಿ ನಮ್ಮೆಲ್ರಿಗೂ ದೊಡ್ಡ ಶಕ್ತಿ ಅವರು. ಅವ್ರ ಜೊತೆಗೆ ನಮ್ಮ ಸ್ತ್ರೀ ಶಕ್ತಿ ಅಂದ್ರೆ ಮೈ ಡಾರ್ಲಿಂಗ್ ಶಿ ಇಸ್ ಅರ್ಚನಾ ಅಂತ. ಹೌದು, ಖಂಡಿತವಾಗ್ಲು ಅವ್ರ ಜೊತೆ ಇವ್ರು ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅಂದ್ರೆ ಎಲ್ಲ ಬಾರಿನೂ ಡೈರೆಕ್ಟರ್ ಹೋಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಎಲ್ಲರ ಹತ್ರನು, ಇಲ್ಲ ಪ್ರೊಡ್ಯೂಸರ್ ಮಾಡೋಕ್ಕಾಗಲ್ಲ, ಇಲ್ಲ ಸತೀಶ್ ಅವ್ರದ್ದು ಯಾರ ಕೈಲೂ ಮಾಡೋಕ್ಕಲ್ಲ. ಅದನ್ನ ಅವ್ರು 3 ಜನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಹಾಗೆ ಮತ್ತೆ ಅರ್ಚನಾ ಅವರು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಬ್ಯಾಕ್, ನಾವು ಅವರಿಬ್ಬರು ಸೇರಿಸಿ ಒಟ್ಟಿಗೆ ಹೇಳ್ತಾ ಇದೀವಿ ಥ್ಯಾಂಕ್ಸ್ ನಿಮ್ಗೆ ಅರ್ಚನಾ. ಹೌದು, ಅಂಡ್ ನರಸಿಂಹ ಅವರು ಎಲ್ಲರೂ ಸೇರಿಸಿ. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ನಮ್ಮ ಸಿಂಗರ್ಸ್ ಸಿದ್ ಶ್ರೀರಾಮ್ ಅವರು
ಅವ್ರ ಬಗ್ಗೆ ಮಾತೇ ಆಡುವಾಗಿಲ್ಲ, ಅದ್ಭುತವಾಗಿರುವಂಥ ಕಂಠ ಇರುವಂಥ ಸಿಂಗರ್. ಆ್ಯಂಡ್ ಇಲ್ಲಿ ತುಂಬ ಕ್ಯೂಟ್ ಆಗಿ ಬಂದು ವೇದಿಕೆ ಮೇಲೆ ಅಷ್ಟು ಮುದ್ದಾಗಿ ಮುದ್ದು ಪುಟ್ಟಲಕ್ಷ್ಮಿ ಅಲ್ಲ, ಮುದ್ದು ಇದು ಅಷ್ಟು ಚಂದವಾಗಿ ಮಾತಾಡಿಕೊಂಡು ಪೃಥ್ವಿ, ನಾನು ಮೆಸೇಜ್ ಮಾಡಿದೆ, ಇವತ್ತು ಹೇಳ್ತೀನಿ, ಎಲ್ಲರ ಮುಂದೆ ಹೇಳ್ತೀನಿ, ನಿಮ್ಮ ವಾಯ್ಸ್ ನನಗೆ ತುಂಬಾ ಅದ್ಭುತವಾಗಿ ಸೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಹುಡುಗಿಯಾಗಿ ಹಾಡಿರೋದು ನಮಗೂ ಹೆಮ್ಮೆನೆ. ಕನ್ನಡಿಗರಿಗೆ ಅವಕಾಶ ಸಿಗ್ತಾ ಇದ್ರೆ ನಮ್ಗೆ ಖುಷಿನೇ ಆಲ್ವೇಸ್. ನೀವು ನಮ್ಮ ಸಿನಿಮಾ ಮುಖಾಂತರ ಇಷ್ಟು ದೊಡ್ಡ ಹಾಡಿಗೆ ತನಿವಾಗಿದ್ದು ನಮ್ಗೆಲ್ಲರಿಗೂ ಪುಣ್ಯ ಅಂತ ಅನ್ಕೋತೀವಿ. ಅಂಡ್ ಒಳ್ಳೇದಾಗ್ಲಪ್ಪ ನಿನ್ಗೆ, ಇನ್ನು ದೊಡ್ಡ ಎತ್ತರಕ್ಕೆ ಬೆಳಿ. ಯಾಕೆ ಗೊತ್ತಾ, ನಮ್ಗೆ ಈಸಿ ಆಗುತ್ತೆ ನಮ್ ಸಿಂಗರ್ ಕರ್ಕೊಂಬಂದು ಆಡ್ಸಕ್. ನಮ್ಗೆ ನಾವೆಲ್ಲೋ ಹೋಗಿ ಯಾರೋ ಕರ್ಕೊಂಬಂದು ಆಡ್ಸಕ್ ನಮಗೂ ಇಷ್ಟ ಇಲ್ಲ. ಈ ಮಾರ್ಕೆಟ್ ಎಲ್ಲ ನಿಮ್ಗೆ ಗೊತ್ತು. ಈ ಆಡಿಯೋ ಕಂಪ್ನಿಗಳಾಗ್ಲಿ ಇನ್ನೊಂದಾಗ್ಲಿ ಅವ್ರ ಡಿಮ್ಯಾಂಡ್ಸ್ ಏನಿರುತ್ತೆ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು ಸಿಂಗರ್ಗಳಿಗೆ. ನೀವ್ ಯಾರೋ ಬೆಳೆದ್ರೆ ನಮ್ಗೆ ಖುಷಿನೇ. ನಾವ್ ಯಾಕೆ ಅಲ್ಲಿ ತನಕ ಹೋಗೋಣ ಕರ್ಕೊಂಬರೋಕೆ. ವಿಶ್ವ ಗುಡ್ ಲಕ್, ಒಳ್ಳೇದಾಗಲಿ. ಅಂಡ್ ಆಕ್ಚುಲಿ ಮಹೇಶ್ ಅವ್ರು ಹೇಳ್ತಿದ್ರು, ನನ್ಗೆ ಯಾರೋ ದೊಡ್ಡವ್ರನ್ನ ಕರ್ಕೊಂಡ್ ಬರ್ಬೇಕಿಂತು. ದೊಡ್ಡವ್ರನ್ನ ಕರ್ಕೊಂಡ್ ಬರೋದಲ್ಲ, ದೊಡ್ಡವ್ರನ್ನ ಮಾಡಬೇಕಾಗತ್ತೆ. ನಮ್ಮಲ್ಲೇ ಎಷ್ಟೊಂದು ಜನ ಇರ್ತಾರೆ, ಅವ್ರನ್ನ ನಾವು ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಂತ ಕಾಯ್ತಿರ್ತಾರೆ. ಅಂಥವ್ರಿಗೆ ನಾವು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಾಗ ನಮಗೂ ಒಂದು ಟೈಮಲ್ಲಿ ನಾವು ದೊಡ್ಡವ್ರ ಸ್ಟಾರೇ ಆಗಿರ್ಲಿಲ್ಲ, ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ತು, ಇವತ್ತು ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗೆ ನಾವು ಯಾರು ಸಪೋರ್ಟ್ ಮಾಡಬೇಕಾಗತ್ತೆ. ನೋ ಮೋರ್ ಬ್ರಿಂಗಿಂಗ್ ಸಿಂಗರ್ಸ್. ಅವಶ್ಯಕತೆ ಅಕಸ್ಮಾತ್ ಆ ಸಿನಿಮಾಗೆ ಋಣ ಇದ್ರೆ ಎಲ್ಲರೂ ಬರ್ಬೋದು, ಆದರೆ ಫಸ್ಟ್ ಆಪ್ಷನ್ ಅಂತ ಬಂದಾಗ ನಮ್ಮ ಕನ್ನಡ ಸಿಂಗರ್ಸ್ ಯಾರು ಕಡಿಮೆ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಿಕಾಸ್ ಐ ಆಮ್ ಅ ಮ್ಯೂಸಿಕ್ ಲವರ್. ಸರಿಗಮಪ ಅನ್ನೋ ಕಾರ್ಯಕ್ರಮ ಇದೆಯಲ್ಲ ಸಿ ಕನ್ನಡದಲ್ಲಿ, ಎಷ್ಟು ಅದ್ಭುತವಾಗಿರೋ ಸಿಂಗರ್ಸು. ಆ್ಯಂಡ್ ಎಲ್ಲರೂ ದೇ ಆರ್ ರೂಲಿಂಗ್, ದೇ ಆರ್ ರಾಕಿಂಗ್, ಆ್ಯಂಡ್ ಶಿ ಈಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ವಂಡರ್ಫುಲ್, ಆಲ್ ದ ಬೆಸ್ಟ್ ಪೃಥ್ವಿ, ಒಳ್ಳೇದಾಗಲಿ ನಿಮಗೆ. ಅಫ್ಕೋರ್ಸ್ ಹಾಗೆ ಇನ್ನು ನಮ್ಮ ಗಿರಿ ಮತ್ತೆ ಶಿವರಾಜ ಅವರಿಬ್ರು ಆ ಕಡೆ ಈ ಕಡೆ ಜೋಡಿತ್ತು. ಇಡೀ ಸಿನಿಮಾನ ಎಳೆಯೋದಕ್ಕೆ ಫಸ್ಟ್ ಹಾಫ್ ಅಲ್ಲಿ ಕಿಕಾಸ್ ಸಖತ್ತಾಗಿ ಹೊಡ್ಕೊಂಡು ಹೋಗಿದ್ದೀರಪ್ಪ, ಅಷ್ಟು ಮಾತ್ರ ಹೇಳ್ಬಲ್ಲ. ನೀವಿಬ್ರು ಮಾತ್ರ ಚಿಂದಿ ಚಿತ್ರನ, ಮೊಸರನ್ನ, ಮಜ್ಜಿಗೆಯನ್ನ ಯಾವ್ದೈತೆ ಎಲ್ಲಾನು ಮಾಡಿದಿರ, ಒಟ್ಟು ಕೆಚ್ಚಿ ಬಿಸಾಕಿದಿರ. ಹಾಗೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ನಮ್ಮ DOP, ನಮ್ಮ ಸಿನಿಮಾಟೋಗ್ರಾಫರ್. ಈ ಸಾಂಗ್ ನಮ್ಮ ವಿಶ್ವಜಿತ್ ಸರ್ ಹೇಳ್ದಂಗೆ ಸ್ವಾಮಿ ಸರ್ ಈ ಒಂದು ಹಾಡನ್ನ ಸಿನಿಮಾಟೋಗ್ರಫಿ ಆಗಿ ಅವತ್ತು ಒಂದು 5 ದಿನ ಕೆಲಸ ಮಾಡಿದ್ದು. ಅದು ಹೊರತುಪಡಿಸಿ ಇಡೀ ಸಿನಿಮಾ ವಿಶ್ವಜಿತ್ ಸರ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರಿಗೆ ನಾವು ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಮನ್ಸಿನಲ್ಲಿ ಇಷ್ಟಿರತ್ತೆ ಅವ್ರಿಗೆ, ಅದು ಇದು ಮನ್ಸು ತಲೆಯಲ್ಲಿ ಮನ್ಸಲ್ಲಿ ತಲೆಯಲ್ಲಿ 2 ಕಡೆನೂ ಇರತ್ತೆ ಅವ್ರಿಗೆ. ಏನೋ ಅದೆಲ್ಲ ಅದು ನಿಮ್ಗೆ ಗೊತ್ತಿರತ್ತೆ ಏನೇನು ನೋಡ್ತಿರತ್ತೆ ಅಂತ. ಬಟ್ ಅದೆಲ್ಲ ಅಲ್ಲ, ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದೀರ ನೀವು. ಇದಕ್ಕೂ ದೊಡ್ಡ ಬ್ರ್ಯಾಂಡ್ ಇದು ಅಯೋಗ್ಯ ಪಾರ್ಟು ನಿಮಗೆ ಸಿಕ್ಕಿರೋ ಅಂಥದ್ದು, ಅದು ಅದೃಷ್ಟನೇ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸಿನಿಮಾ 14th ರಿಲೀಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ, ಲಾಸ್ಟ್ ಇಯರ್ 14th ನನ್ನ ಸಿನಿಮಾ ಕೂಲಿ ರಿಲೀಸ್ ಆಗಿರುವಂಥದ್ದು, August 14th. ಸೊ ಈ August 14th ಅಯೋಗ್ಯ ರಿಲೀಸ್. ಲಾಸ್ಟ್ ನಮ್ದು ಅಯೋಗ್ಯ ರಿಲೀಸ್ ಆಗಿದ್ದು August 17th. ಈಗ August 14th ರಿಲೀಸ್ ಆಗ್ತದೆ. ಸೊ August month ಅಯೋಗ್ಯ ಐ ಥಿಂಕ್ ತುಂಬ ಚೆನ್ನಾಗಿ ಸಿಂಕ್ ಆಗುತ್ತೆ ಆ್ಯಂಡ್ ಒಳ್ಳೇದಾಗುತ್ತೆ ಸರ್. ತಲೆ ಎಲ್ಲ ಕೆಡ್ಸ್ಕೊಬೇಡಿ ಸರ್. ಪಾರ್ಟ್ 3 ನೀವೇ ಮಾಡ್ತೀರಾ, ಇವ್ರನ್ನ CM ಮಾಡೋವರೆಗೂ ನೀವೇ ಮಾಡ್ತೀರಾ ಸರ್. CM ಪ್ರೈಮ್ ಮಿನಿಸ್ಟರ್, ಅದಕ್ಕೆ ಆ ಒಂದು ಸಮ್ಮಿಶ್ರ ಸರ್ಕಾರ ಮಾತ್ರ ಬೇಡ ಸರ್, ಒಂದೇ ಸರ್ಕಾರ ನಮ್ದು. ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ಮುನೇಗೌಡರು ಸರ್ ತಗೊಳ್ಳೋದು ಈ ಸಿನಿಮಾನ ಕಂಪ್ಲೀಟ್ ಆಗಿ. ನೀವು ಪ್ರಾಮಿಸ್ ಮಾಡ್ತೀರಿ, ಇಷ್ಟು ಕ್ಯಾಮ್ರಾಸ್ ಇದೆ, ಎದ್ನಿಂದ ಪ್ರಾಮಿಸ್ ಮಾಡಿ, ನಾನೇ ಮಾಡೋದು ಈ ಸಿನಿಮಾ ಪ್ರೊಡ್ಯೂಸ್. ಪಾರ್ಟ್ 3 ನಾನೇ ಮಾಡೋದು ಅಂತ ಪ್ರಾಮಿಸ್ ಮಾಡಿ ಸರ್. ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರ್. ನಾವೆಲ್ಲ ಸರ್ ವ್ಯಾಪಾರ ಮಾಡ್ಕೊಟ್ರೆ ಮಾಡ್ತೀರಾ? ವ್ಯಾಪಾರ ನಾವು ಜನ ಮಾಡ್ಬೇಕು ಸರ್. ಜನ ಹೌದು, ಒಳ್ಳೇದಾಯ್ತು ನಿಮಗೆ ಮೈಕ್ ಕೊಡ್ತೀವಿ. ಜನ ಬಂದ್ಮೇಲೆ ವ್ಯಾಪಾರ ಆಯ್ತಲ್ಲ ಸರ್. ಸತ್ಯ 100% ಒಳ್ಳೇದಾಗತ್ತೆ. ನಮ್ಗೆ ಊರು ಮಾಡೋಣ ಅಂದ್ಮೇಲೆ ಮಾಡ್ಲೇ, ಇಲ್ಲಿ ಮತ್ತೆ ಪ್ರಾಮಿಸ್ ಮಾಡಿದೀರ ಮಾಡ್ಲೇಬೇಕಂದ್ರೆ ಓಡೋಂಗಿಲ್ಲ. ಸೊ ಇನ್ನೇನ ಇಲ್ಲ, ಅಫ್ಕೋರ್ಸ್ ಒಂದು ಕೆಲವೊಂದು ಮಾತೇನಂದ್ರೆ ರಚಿತಾ ಅವರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕೆಂದ್ರೆ ನಾವು ಫಸ್ಟ್ ಪಾರ್ಟ್ ಮಾಡಿದಾಗಲೂ ಅಷ್ಟೇ ನಾನು ಮಹೇಶ್ ಕಳಿಸಿದ್ದೆ, ಹೋಗಿ ಕತೆ ಹೇಳು ರಚಿತಾ ಅವ್ರು ಬೇಕು ಅಂತ. ಅವತ್ತು ಯಾಕೆಂದ್ರೆ ರಚಿತಾ ಅವ್ರು ಬೂಮಲ್ಲಿದ್ರು. ಅಂಡ್ ಆ ಒಂದು ಸ್ಟಾರ್ಡಮ್ ನಮ್ಮ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಕತೆ ಹೇಳಕ್ ಕಳಿಸಿದಾಗ ಅವ್ರು ಒಪ್ಕೊಂಡ್ರು. ಅಂಡ್ ಒಂದೇ ಸಲ ಕತೆ ಒಪ್ಕೊಂಡು ಬಂದು ಫಸ್ಟ್ ಪಾರ್ಟ್ ಮಾಡಿದ್ದಾಗ್ಲಿ, ನಮ್ಮಿಬ್ಬರು ಜೋಡಿ ಆಗ್ಲಿ, ಕರ್ನಾಟಕ ಜನ ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು. ಆ ಹಾಡಲ್ಲಿ ಏನಮ್ಮಿ ಹಾಡು ಆ ಲೆವೆಲ್ಗೆ ಹೋಯ್ತು. ಅಲ್ಲಿಂದನೇ ನಮ್ಮ ಜರ್ನಿ ಬೇರೆ ತರ ಶುರು ಆಯ್ತು. ಆಮೇಲೆ ಮ್ಯಾಟ್ನಿ ಮಾಡಿದ್ವಿ. ಈಗ 3ನೇ ಸಿನಿಮಾ ಮಾಡ್ತಾ ಇದೀವಿ, ಅಯೋಗ್ಯ
ಟೂಗ್ ಬಂದು ನಿಂತಿದ್ದೀವಿ. ಇವತ್ತು ಅಷ್ಟೇ, ಇವತ್ತು ನಾನು ಒಬ್ಬ ಹೀರೋಯಿಂದ ಒಂದು ಸಿನಿಮಾ ಅಂತ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ಯಾಕೆಂದ್ರೆ ಆ ಹೀರೋಗೆ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಳ್ಳೆ ಹೀರೋಯಿನ್ ಇರಲೇಬೇಕು, ಆ ಜೋಡಿ ಇದ್ರೇನೆ ಆ ಸಿನಿಮಾಗೆ ಒಂದು ತೂಕ ಬರೋದು. ಆ ತೂಕ ಬರಬೇಕು ಅಂತಂದ್ರೆ ರಚಿತ್ ಅವರ ಒಂದು ಸ್ಟಾರ್ಡಮ್ ಆಗಲಿ ಅಥವಾ ಅವ್ರಿಗಿರುವಂತ ಒಂದು ಏನೋ ಇಲ್ಲಿವರೆಗೂ ಅವ್ರು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರುವಂತ ಒಂದು ಜರ್ನಿ ಇದೆಯಲ್ಲ, ಒಬ್ಬ ಹೆಣ್ಮಗಳಾಗಿ ತಾನೇ ಒಬ್ಬಳೆ ನಿಂತ್ಕೊಂಡು ಇಷ್ಟು ವರ್ಷದ ಜರ್ನಿನಲ್ಲಿ ಇಷ್ಟು ವರ್ಷ ಒಬ್ರು ಹೀರೋಯಿನ್ ನಿಂತ್ಕೊಳ್ಳೋದಾಯ್ತಲ್ಲ, ಅದು ತುಂಬಾ ಕಷ್ಟ. ಚಿತ್ರರಂಗದಲ್ಲಿ ನಮ್ಗೆಲ್ಲ ಗೊತ್ತು ಎಷ್ಟು ಜನ ಹೀರೋಯಿನ್ಗಳು ನಿಂತ್ಕೊಳ್ತಾರೆ, ತುಂಬಾ ಕಷ್ಟ, ತುಂಬಾ ರೇರ್. ರಮ್ಯಾ, ರಕ್ಷಿತಾ, ರಚಿತಾ, ರಾಧಿಕಾ, ಅದ್ರ ಹಿಂದ್ಗಡೆ ಹೆಸರುಗಳು ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಹೀರೋಗಳಿಗೆ ಜರ್ನಿ ಮಾಡೋದು ಕಷ್ಟ ಅಲ್ಲ, ಸುಲಭ ಆಗುತ್ತೆ. ಎಲ್ಲವೂ ಸುತ್ತ ಸೆಕ್ಯೂರ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಬ್ಳು ಹೆಣ್ಮಗಳು ಮನೆಯಿಂದ ಆಚೆಗೆ ಬಂದು ಸಿನಿಮಾ ಮಾಡುವಂತದ್ದು ಕಷ್ಟ. ಫಸ್ಟ್ ಎಲ್ಲ ಸಿನಿಮಾ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಅದೇನೋ ಬಾರಿ ಕೆಟ್ಟ ಕೆಲಸ ಅನ್ನೋ ತರ ಇತ್ತು. ಇವತ್ತು ಸಿನಿಮಾ ಮಾಡಕ್ ಕಾಂಪಿಟೇಷನ್ ನಿಂತಿದ್ದಾರೆ ಎಲ್ಲರೂ ಹೆಣ್ಮಕ್ಳುಗಳು. ಅದು ಖುಷಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಬೋಲ್ಡ್ ಆಗಿ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನು ಫೇಸ್ ಮಾಡಿದ ಮೇಲೂ ಎಲ್ರಿಗೂ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ, ಎಲ್ಲಾನು ಫೇಸ್ ಮಾಡ್ಕೊಂಡು ಒಬ್ಬ ಹೆಣ್ಮಕ್ಳು ಬಂದು ಸರ್ವಿಸ್ ಮಾಡ್ಬೇಕಲ್ಲ ಇಂಡಸ್ಟ್ರಿಗೆ. ಅದನ್ನ ಮಾಡೋದ್ರಲ್ಲಿ ಅಫ್ಕೋರ್ಸ್ ರಚಿತ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು 3ನೇ ಸಲ, ನನಗೆ ಹೆಮ್ಮೆನೆ, ನನ್ ಖುಷಿನೇ ಆಲ್ವೇಸ್. 4ನೇ ಸಿನಿಮಾ ಮಾಡೋಣ, ಪಾರ್ಟ್ 3, ಪಾರ್ಟ್ 4, CM ಆಗೋರ್ಗು PM ಆಗೋರ್ಗು ಬಿಡಲ್ಲ ನಿನ್ನ. ನಿಮ್ ಮಕ್ಕಳು ಮೊಮ್ಮಕ್ಕಳು ತೋರಿಸ್ಬಿಟ್ಟೆ ಕಳ್ಸೋದು ನಿಮ್ನ ಆಚೆಗೆ ಸಿನಿಮಾದಲ್ಲಿ. ಖುಷಿ ಆಯ್ತು. ಹಾಗಾಗಿ ಕಡೆಗೆ ಇಲ್ಲ, ನಾನು ಇದೊಂದು ವಿಚಾರ ಹೇಳಬೇಕು. TR ಚಂದ್ರಶೇಖರ್ ಅವ್ರು ನೆನ್ಸ್ಕೋಬೇಕು. ನಾವು ಅವತ್ತು ಅಯೋಗ್ಯ ಮಾಡ್ಬೇಕಾದ್ರೆ ಫಸ್ಟ್ ಪಾರ್ಟ್ಗೆ ಒಂದು ಜೊತೆ ನಿಂತ್ಕೊಂಡ್ರು. ಅದನ್ನ ನಾನು ಯಾವತ್ತು ನೆನ್ಪಿಟ್ಕೋತೀನಿ ಸರ್. ಅವತ್ತು ನೀವು ಬಂದಿದ್ದು ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ, ನನ್ನ ಕರಿಯರ್ಗೆ. ಐ ವೆರಿ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಆಕ್ಚುಲಿ ಮುನೇಗೌಡರು ಕೊಡೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ನನಗೆ. 1-2-3 ಅಡ್ವಾನ್ಸ್ ಇದೆ ನನ್ನ ಹತ್ರ ಅಯೋಗ್ಯ 2ಗೆ ಅಂತ. ಇವ್ರು ಬಂದ್ರು, ನಯನ್ ಅವರು ಮತ್ತೆ ನಮ್ಮ ಅರ್ಚನಾ ಎಲ್ಲ ಬಂದ್ರು, ಮಹೇಶ್ ಕರ್ಕೊಂಡ್ಬಂದ್ರು. ಮಹೇಶ್ ಬಂದಾಗ ನನ್ನಂದೆ, ಅಲ್ಲಪ್ಪ ಇವ್ರು ಸರಿಯಾಗಿ ಮಾಡ್ತಾರೇನೆ, ದುಡ್ಡು ಐತೇನೆ ಇವ್ರ ಹತ್ರ. ಆಮೇಲೆ ಅಯೋಗ್ಯ 2 ಅಂತಂದ್ರೆ ಗೊತ್ತು, ಬಜೆಟ್ ಎಲ್ಲ ಹಿಂಗ್ ಹೋಗುತ್ತೆ ಏರ್ಕೊಂಡು, ಹೆಂಗಪ್ಪ ಕಷ್ಟ ಆಗುತ್ತೆ ಕಣೆ ಅಂತಂದೆ ನಾನು. ನನಗೂ ಗೊತ್ತಿಲ್ಲ ಸರ್ ಅಂದೆ. ಅಲ್ಲೋ ನೀ ಬರೀ ಇಂಥದ್ದೇ ಹೇಳ್ತೀರ, ನನಗೂ ಗೊತ್ತಿಲ್ಲ ಅಂತ ಹೆಂಗಪ್ಪ ಅಂತಂದೆ. ಅದಾದ್ಮೇಲೆ ಬಂದ್ರು, ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ. ಸ್ವಲ್ಪ ನನಗೆ ನಮ್ಮ ಉಮಾಪತಿ ಅವ್ರ ತರ ಕಂಡ್ರಿ ಅವರು. ಅಂದ್ರೆ ಏನ್ ಕಾನ್ಫಿಡೆನ್ಸ್, ಎಷ್ಟಾರ ಆಗ್ಲಿ ಸರ್, ಅದೇ ಎಷ್ಟಾರ ಆಗ್ಲಿ ಸರ್, ಒಳ್ಳೆ ಸರ್, ಮಾಡೋಣ ಸರ್, ಹಂಗೆ ಸರ್, ಹಿಂಗೆ ಸರ್ ಅಂತ. ಕೆಲವ್ರು ಮಾತಾಡ್ತಾರೆ ಕಣೆ, ಒಳಗಡೆ ಇದೆಯಲ್ಲೋ ಗೊತ್ತಿಲ್ಲ, ಜೇಬಲ್ ದುಡ್ಡಿದೆಯಲ್ಲೋ ಅಂತ. ಆಮೇಲೆ ಒಂದು ಮೆಸೇಜ್ ತೋರಿಸೋದು ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು, ಸರ್ ಅಂತಂದ್ರು ಒಂದ್ ದಿವಸ. ಏನ್ ಸರ್ ಅಂತಂದೆ. ಒಂದ್ ಮೆಸೇಜ್ ಇದೆ ನೋಡ್ತೀರಾ ಅಂತಂದ್ರು ಗೌಡ್ರು. ಏನ್ ತೋರಿಸಿ ಸರ್ ಅಂತಂದೆ. ಏನ್ ಮೆಸೇಜ್ ತೆಗೆದಿಂಗ್ ಬಿಟ್ರಿಂಗೆ. ನಾನ್ ನೋಡಿ ಗಾಬರಿ ಆಗ್ಬಿಟ್ಟೆ. ಅಯ್ಯೋ ಇಶುನೇ, ಇದು ನನ್ನ ಕೊಂಡಿರ್ಬೇಕಾಗಿತ್ತಲ್ಲಪ್ಪ ಅಂತ. ಆಮೇಲೆ ಶುರುವಾಯ್ತು ಜರ್ನಿ. ಅವರು ಕಾಟ ಕೊಟ್ಟಿದ್ದೀವಿ ಸರಿಯಾಗಿ, ಏನ್ ಬಿಟ್ಟಿಲ್ಲ. ನಮಗೂ ಕಾಟ ಕೊಟ್ಟವ್ರು ಅವರು. ಏನು ಸಾಧಾರಣ ಪ್ರಾಜೆಕ್ಟ್ ಅಂತೂ ಆಗಿಲ್ಲ. ಆದ್ರೆ ಯಾಕಾಗಿದೆ ಅಂದ್ರೆ ಅದು ಅವತ್ತು ತೋರಿಸ್ದ ಸಿನಿಮಾನ ಫೈನಲ್ ಕಟ್ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ತೋರಿಸಿದಾಗ ಅವ್ರು ಒಂದೇ ಮಾತಾಡಿದ್ದು, ನೀವೇನ್ ಮಾತು ಕೊಟ್ಟಿದ್ದೀರಾ ಅದು ಉಳಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದೀರಾ ಸರ್ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಂಬಿ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಆ ನಂಬಿಕೆ ನಾವು August 14 ಉಳಿಸ್ಕೋತೀವಿ. ಅಂಡ್ ಮಹೇಶ ಅಫ್ಕೋರ್ಸ್ ಫಸ್ಟ್ ಪಾರ್ಟಲ್ಲೂ ಒಂದು ಸ್ಟ್ರಗಲ್ ಆಗಿತ್ತು, 2ನೇ ಪಾರ್ಟಲ್ಲೂ ಆ ಸ್ಟ್ರಗಲ್ ಇತ್ತು. ಅಂಡ್ ಎಲ್ಲದಕ್ಕೂ ಜೊತೆ ನಿಂತ್ಕೊಂಡೆ. ಅಂಡ್ ಅಫ್ಕೋರ್ಸ್ ನಿನ್ನ ಡೈರೆಕ್ಷನ್, ನಿಂದೇ ಸಿನಿಮಾ, ಡೋಂಟ್ ವರಿ, ಚೆನ್ನಾಗಿ ಮಾಡಿದ್ಯಾ. ತೆರೆ ಮೇಲೆ ನಮ್ಮಿಬ್ಬರನ್ನು ಚೆನ್ನಾಗಿ ತೋರಿಸಿದ್ಯಾ. ಎಲ್ಲ ಆರ್ಟಿಸ್ಟ್ಗಳನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಅಂಡ್ ಆ ನೇಟಿವಿಟಿನ ಅಂಡ್ ಪ್ರತಿಯೊಂದು ನಾ ಬ್ಯಾಕ್ ಡ್ರಾಪ್, ನೀವು ಸೆಲೆಕ್ಟ್ ಮಾಡಿರೋ ಲೊಕೇಶನ್ಗಳಾಗಲಿ ಪ್ರತಿಯೊಂದು ಬ್ಯೂಟಿಫುಲ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಡೋಂಟ್ ವರಿ, ಈ ಸಿನಿಮಾ ಒಳ್ಳೇದಾಗೇ ಆಗುತ್ತೆ ನಿನಗೆ, ತಲೆ ಕೆಡಿಸ್ಕೊಬೇಡ. ನಿನ್ನ ಹಾರ್ಡ್ ವರ್ಕ್ಗೆ ಒಳ್ಳೇದಾಗುತ್ತೆ. ಅಂಡ್ ಅಫ್ಕೋರ್ಸ್ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಆ ಫಿಲ್ಮ್. ಅಂಡ್ ಖುಷಿ ಆಯ್ತು ಇವತ್ತು ನೀವು ಇಲ್ಲಿರೋದು. ಸುಂದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸೀನಿಯಾರಿಟಿ ನಮ್ಗೆ ಯಾವಾಗಲೂ ಪ್ಲಸ್. ಅಂಡ್ ಯಾರು ಮಂಜು, ಚೇತು, ಅಫ್ಕೋರ್ಸ್ ನೀವೆಲ್ಲ ಇದ್ಮೇಲೆ ನಮ್ಗೇನ್ ಕೆಲಸ ಇಲ್ಲ. ಏನ್ ಗೊತ್ತಾ, ನಾವು ಮಲಗಿರೋದು ಅಷ್ಟೇ. ಒಂದೇ ಕೆಲಸ ನನಗೆ ಕಾಟ. ಮಹೇಶ್ ಫೋನ್ ಬಂದ್ರೆ ಆಂಗ್ಸೈಟಿ ಆಗುತ್ತೆ ನನಗೆ. ಈಗ ಏನು ಗುರು ಫೋನ್ ಮಾಡ್ತಾವ್, ಏನೋ ಸಮಸ್ಯೆ ಇರ್ಬೇಕು ಗುರು ಈಗ ಅಂತ. ಇವ್ನು ಏನ್ ಗುರು, ಏನೋ ಒಂದು ಇರ್ತದಲ್ಲ ಗುರು ಅಂತ. ಫೋನ್ ಬಂದ್ರೆ ಇವ್ನು ಫೋನ್ ಬಂದ್ರೆ ಬರ್ಡೇ ದಿವಸ, ಭಾನುವಾರ, ಶನಿವಾರ, ಯಾವತ್ತೂ ಫೋನ್ ಐತಲ್ಲ ನಾನು. ಏನಾದ್ರು ಒಂದ್ ಸರ್ ಈಗ ಇದಾಗಬೇಕು, ಹಿಂಗ್ ಆಗ್ಬೇಕು, ಹಿಂಗ್ ಆಗ್ಬೇಕು, ಹಿಂಗ್ ಆಗ್ಬೇಕು. ಆಯ್ತು ಸುಮ್ನಿರೋ, ಆಗುತ್ತೆ, ನೀನ್ ತಲೆ ಕೆಡಿಸ್ಕೊಬೇಡ, ಟೆನ್ಷನ್ ಮಾಡ್ಕೊಬೇಡ, ಸುಮ್ನಿರೋ. ಇಲ್ಲ ಸರ್ ಈಗ ಒಂದು ಮೀಟಿಂಗ್ ಮಾಡೋಣ ಸರ್. ಎಷ್ಟೋ ಮೀಟಿಂಗ್ ಮಾಡ್ತೇವೆ ಗುರು, 150 ಮೀಟಿಂಗ್ ಆಗಿದೆ ಗುರು. ಸರ್ ಬೆಳಿಗ್ಗೆ ಬಂದ್ಬಿಡ್ತೀನಿ ಸರ್ ಆಫೀಸ್ಗೆ 11 ಗಂಟೆಗೆ ಸರ್ ಮೀಟಿಂಗ್ ಮಾಡೋಣ. ಬಿಡೋ ನನ್ನ ನಿಮ್ದೇ ಆಗಿರೋ ಬಿಡೋ ನನ್ನ ನಿನ್ನಿಂದನೇ ಕಣ BP ಶುಗರ್ ಎಲ್ಲ ಬರೋದು ನನಗೆ ಅಕಸ್ಮಾತ್ ಬಂದ್ರೆ ಅಂತ. ನಾನು ಹೆಂಗೋ ಸ್ವಲ್ಪ ವರ್ಕೌಟ್ ಮಾಡ್ತಾ ಇದ್ರಿಂದ ಇನ್ನೂ ಬಂದಿಲ್ಲ, ತಡ್ಕೊಂಡೈತೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಲ್ಲ ತೋರಿಸಿದ್ದವ ನನಗೆ. ಹಾಗಾಗಿ ಮಹೇಶ್ನ ಈ ಕಾಟ ಜರ್ನಿ ಜೊತೆಗೆ ಈ ಸಿನಿಮಾ ಇಷ್ಟೇ ನಗಿಸುತ್ತೆ ಥಿಯೇಟ್ರಲ್ಲಿ. ಇಷ್ಟಲ್ಲ, ತುಂಬಾ ನಗಿಸುತ್ತೆ. ರವಿಶಂಕರ್ ಅವರು ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಗಳೆರಡು ಎಂಟ್ರಿ ಇದೆ ಥಿಯೇಟ್ರಲ್ಲಿ. ಅದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾ ನೋಡಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಆಲ್ರೆಡಿ, ಅದೊಂದು ಖುಷಿ ಇದೆ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ. ಅಂಡ್ ರಚಿತಾ ಅವ್ರಿಗೆ ಮತ್ತೆ ಇಡೀ ತಂಡಕ್ಕೆ
ಯಾರ್ಯಾರು ನಮ್ಮ ಟೀಮ್ಗೋಸ್ಕರ ಕೆಲಸ ಮಾಡಿದಾರೋ ಮತ್ತೆ ಇಷ್ಟು ಜನ ನನ್ನ ಗೆಳೆಯರು ಪತ್ರಕರ್ತರಿಗೆ ನಿಮ್ಮೆಲ್ಲರೂ ಬೆಂಬಲ ಇರಲಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಇವತ್ತು ಎಲ್ಲರೂ ಏನ್ ಮಾತಾಡ್ತಾರೆ ಅಂತಂದ್ರೆ ಇಂಡಸ್ಟ್ರಿ ಮುಳುಗೋಯ್ತದೆ, ಇಂಡಸ್ಟ್ರಿ ಮುಳುಗೋಯ್ತದೆ ಅಂತ. ಮುಳುಗಿಸ್ಬೇಡ್ರಪ್ಪ, ಎತ್ತರಪ್ಪ. ಲಕ್ಷಾಂತರ ಜನರ ಲೈಫ್ ಇದೆ ಕಣ್ರಯ್ಯ, ಲಕ್ಷಾಂತರ ಜನರ ಜೀವನ ಇದೆ. ಬರೀ ನಾವು ಹೀರೋಯಿನ್ ಅಷ್ಟೇ ಅಲ್ಲ ಬದುಕಿಲ್ಲಿ, ಇದನ್ನ ಡಿಪೆಂಡ್ ಆಗಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಯಾರೋ ಯೂನಿಟ್ ಪಾಯ್ಸು ಕೆಲಸ ಇಲ್ದೇನೆ ತಿಂಗಳಾನ್ಗಟ್ಲೆ ಅವ್ರ ಇಡೀ ಬದುಕು ಕಳೆದೋಗುತ್ತೆ. ಇದನ್ನೇ ನಂಬ್ಕೊಂಡು ಲಕ್ಷಾಂತರ ಜನಗಳು ಬದುಕ್ತಾ ಇದ್ದಾರೆ. ನೀವು ಎಷ್ಟು, ನಾನು ಹೇಳ್ತಾ ಇರೋದು, ಕೆಲವರೆಲ್ಲ ಸಿನಿಮಾಗಳ ಬಗ್ಗೆ, ಯಾವುದೋ ಸಿನಿಮಾಗಳ ಬಗ್ಗೆ ಎಲ್ಲೋ ಕೂತು ಏನೋ ನೆಗೆಟಿವ್ ಮಾಡ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಷ್ಟು ಜನರು ಬದುಕಿದೆ, ಎಷ್ಟು ವರ್ಷಗಳಿಂದ ಕಟ್ಟಿರೋ ಇಂಡಸ್ಟ್ರಿ ಗೊತ್ತಾ ಇದು? ಇದು ಮುಗಿದೋಗುತ್ತೆ ಅಂತಂದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ? ಇದು ಮುಗಿಸ್ಬಾರ್ದು. 100% ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಮದರ್ ಪ್ರಾಮಿಸ್ ಚೆನ್ನಾಗಿದೆ ಅಂತ ಸಿನಿಮಾ, ಅಫ್ಕೋರ್ಸ್ ನೋಡಿದವ್ರು ಇಲ್ಲೇ ಇದ್ದಾರೆ. ಕರಾವಳಿ ಬರ್ತಾ ಇದೆ, ಅಫ್ಕೋರ್ಸ್ ನಮ್ಮ ಅಯೋಗ್ಯ 2 ಬರ್ತಾ ಇದೆ. ಅಲ್ಲಿಂದ ಇನ್ನು ತುಂಬಾ ಸಿನಿಮಾಗಳ ಸಾಲ ಇದೆ. ಇಲ್ಲಿಂದ ಎದ್ದೇಳುತ್ತೆ ಇಂಡಸ್ಟ್ರಿ. ಒಂದ್ 6 ತಿಂಗಳು ಹಿಂಗಾಗಿದ ತಕ್ಷಣ ಮುಳುಗೋಯ್ತು ಅಂತಲ್ಲ. ಅಫ್ಕೋರ್ಸ್ ನಮ್ಮ ಲೈಫಲ್ಲಿ ಸೋಲು ಗೆಲುವುಗಳೆಲ್ಲ ನೋಡ್ತಾನೆ ಇದೀವಿ, ಮತ್ತೆ ಬರ್ತೀವಿ. ನೀವೇ ಬೆನ್ನು ತಟ್ಟಬೇಕು. ಯಾರು ತಟ್ತಾರೆ ಮತ್ತೆ ಬೆನ್ನ? ನೀವು ನಮ್ಮವರಾಗಿ, ನಮ್ಮ ಜನಗಳಾಗಿ ನೀವೇ ಬೆನ್ನು ತಟ್ತಿಲ್ಲ ಅಂದ್ರೆ ನಮ್ಮನ್ನ ಯಾರು ತಟ್ತಾರೆ? ಆಮೇಲೆ ನಮ್ಮನ್ನ ನೋಡ್ಕೊಂಡು ನೀವು ನಕ್ಕ ನಿಮ್ಗೆ ಪ್ರಯೋಜನ ಇಲ್ಲ. ನಿಮ್ಮನ್ನ ನೋಡಿ ನೀವು ನಕ್ಕಂಗೆ ಅದು. ಯಾಕೆ ಗೊತ್ತಾ? ನಾವು ನಿಮ್ಮ ಇಂಡಸ್ಟ್ರಿ ಅವರು, ಕನ್ನಡ ಇಂಡಸ್ಟ್ರಿ ಅವರು. ಹೌದು, ಸಮ್ಟೈಮ್ಸ್ ಬರುತ್ತೆ, ಅಪ್ ಅಂಡ್ ಡೌನ್ಸ್ ಆಗುತ್ತೆ. ನಮ್ಮ ಈಗ ಏನಾಗಿದೆ ಗೊತ್ತಾ? ಒಂದು ಸತ್ಯ, ಎಲ್ಲ ಹೀರೋಗಳು 2 ಸಿನಿಮಾ ಮಾಡ್ಲೇಬೇಕು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ. ಆ ಸಿಚುವೇಶನ್ ಇದೆ. ಹೌದು, 2 ಸಿನಿಮಾ ಮಾಡ್ಬೇಕು ಎಲ್ರು. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಮ್ಮನ್ನ ನಾವೇ ಕಾಲೆಳ್ಕೊಂಡು, ನಮ್ಮ ಇಂಡಸ್ಟ್ರಿ ನಾವೇ ಕಾಲೆಳ್ಕೊಂಡು ಅಯ್ಯೋ ಹಿಂಗಾಗೋಯ್ತು ಅಂತ ನಗದ್ ಬೇಡ. ಯಾಕಂದ್ರೆ ನಾವೆಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ನಾವೆಲ್ಲರೂ ಪಾಲ್ದಾರ್ರೆ. ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, ಮೀಡಿಯಾದವ್ರು ಹಿಡಿದು ಪ್ರತಿಯೊಬ್ಬರಿಗೆ, ನನಗೆ, ನಿಮ್ಗೆ ಎಲ್ಲರಿಗೂ ಸಂತಿದೆ. ಕನ್ನಡ ಚಿತ್ರರಂಗದಿಂದ ಎಲ್ಲರೂ ತಿಂದಿದ್ದೀವಿ ನಾವು. ನಮ್ಮೆಲ್ಲರ ಕರ್ತವ್ಯ ಇಂಡಸ್ಟ್ರಿ ಉಳಿಸ್ಬೇಕಾಗಿರೋದು, ಸಿನಿಮಾಗಳನ್ನ ಗೆಲ್ಸ್ಬೇಕಾಗಿರೋದು. ಬರೀ ನಮ್ದಲ್ಲ, ನಿಮ್ದಲ್ಲ, ಜನಗಳದ್ದು, ನಂದು, ಜನಗಳಿಗೆ ಏನ್ ಕೊಟ್ಟಿದೀವಿ? ಹೌದು, ಅಷ್ಟು ವರ್ಷ 100 ವರ್ಷ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ ಇಂಡಸ್ಟ್ರಿ? ಸಮಾಜ ಪರಿವರ್ತನೆ ಮಾಡಿಲ್ವಾ ಎಷ್ಟೋ ಸಿನಿಮಾಗಳು? ಅಣ್ಣವರಂತ ಒಬ್ಬ ಅದ್ಭುತ ವ್ಯಕ್ತಿನ ಕೊಟ್ಟಿಲ್ವಾ ಈ ನಾಡಿಗೆ? ಎಷ್ಟು ಜನ ಕಲಾವಿದರನ್ನು ಕೊಟ್ಟಿಲ್ಲ? ಎಷ್ಟು ಜನ ಕಲಾವಿದ ಹೊಟ್ಟೆ ತುಂಬಿದೆ? ಎಷ್ಟು ಜನ ಯೂನಿಟ್ ಬಾಯ್ಸ್ ಆಗ್ಬೋದು, ವರ್ಕರ್ಸ್ ಆಗ್ಬೋದು, ಎಷ್ಟು ಜನ ಹೊಟ್ಟೆ ತುಂಬಿದೆ ಇದರಿಂದ? ಎಷ್ಟೋ ಜನ ಹೊಸ ಪ್ರತಿಭೆಗಳು ಇವತ್ತು ಲಕ್ಷಾಂತರ ಜನ ಒಂದು ಆಡಿಷನ್ ಅಂದ್ರೆ ಲಕ್ಷಾಂತರ ಜನ ಕಳಿಸ್ತಾರೆ. ಅವರೆಲ್ಲ ಕ್ಯೂ ಅಲ್ಲಿ ಇದ್ದಾರೆ ಮುಂದಕ್ಕೆ ಹೋಗ್ಬೇಕು ಅಂತ. ಅವರೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ಬೆಳೆಸಿ